ಒಂದು ಸಾರಿ ಶಾಂತವಾಗಿದ್ದ ಒಂದು ಫಾರ್ಮ್ನಲ್ಲಿ ಸುತ್ತಲೆಲ್ಲ ಹಸಿರು ಹೊಲಗಳು, ಹಕ್ಕಿಗಳ ಚಿಲಿಪಿಲಿ ಸದ್ದು. ಅಲ್ಲಿ ತುಂಬ ದುಡಿಯುವ ಒಂದು ಕುದುರೆ ಇತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದಿಂದ ಸಂಜೆ ಸೂರ್ಯ ಮುಳುಗೋವರೆಗೂ ಅದು ಬೆವರು ಸುರಿಸಿ ತುಂಬ ಕಷ್ಟಪಟ್ಟು ದುಡಿಯುತ್ತಿತ್ತು. ಭಾರೀ ಭಾರಗಳನ್ನು ಎಳೆದುಕೊಂಡು ಹೋಗ್ತಾ ಒಂಚೂರು ವಿಶ್ರಾಂತಿಯೂ ಇಲ್ಲದೆ ದುಡಿಯುತ್ತಿತ್ತು. ಸಂಜೆ ಹೊತ್ತಿಗೆ ಬಂದಾಗ ಅದರ ಕಾಲುಗಳು ತುಂಬ ನೋವಾಗುತ್ತಿತ್ತು. ಅದಕ್ಕೆ ಬೇಕಾಗಿದ್ದು ಏನೆಂದರೆ ಸ್ವಲ್ಪ ವಿಶ್ರಾಂತಿ ಮಾತ್ರ. ಒಂದು ಸಂಜೆ ಕೆಲಸ ಮುಗಿಸಿಕೊಂಡು ತನ್ನ ಅಶ್ವಶಾಲೆಗೆ ಮರಳಿ ಬರುವಾಗ ಅದು ಸ್ವಲ್ಪ ನಿಟ್ಟುಸಿರು ಬಿಟ್ಟು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡಿತು, ಇವತ್ತು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ನಾಳೆ ಒಂಚೂರು ವಿರಾಮ ತಗೊಂಡು ಸ್ವಲ್ಪ ಕಡಿಮೆ ಕೆಲಸ ಮಾಡಿದ್ರೆ ಏನೂ ಆಗಲ್ಲ ಅಲ್ವಾ ಅಂತ ಹೇಳಿಕೊಂಡು ನೆಲಕ್ಕೆ ಆರಾಮಾಗಿ ಕುಳಿತು ಮಲಗುವ ಸಮಯಕ್ಕೆ ಒಂದು ಕುತೂಹಲದ ಬೆಕ್ಕು ಒಳಗೆ ಬಂತು. ಆ ಬೆಕ್ಕಿಗೆ ಯಾವಾಗಲೂ ಗಾಸಿಪ್ ಅಂದರೆ ತುಂಬ ಇಷ್ಟ. ಅದು ಕುದುರೆಗೆ, ಏನ್ ಕುದುರೆ ಇಷ್ಟು ದಣಿವಾಗಿದ್ಯಾ ಎಂದು ಕೇಳಿತು. ಆ ಕ್ಷಣದಲ್ಲಿ ಕುದುರೆ, ನಾನು ನಾಳೆ ಮಾಲೀಕರಿಗೆ ಸ್ವಲ್ಪ ಕಡಿಮೆ ಕೆಲಸ ಕೊಡಲು ಕೇಳಬೇಕು ಅಂತ ಯೋಚಿಸುತ್ತಿದ್ದೇನೆ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು ಎಂದು ತನ್ನ ಮನಸ್ಸಿನ ಮಾತನ್ನು ಬೆಕ್ಕಿಗೆ ಹೇಳಿತು. ಬೆಕ್ಕು ಅರ್ಥ ಮಾಡಿಕೊಂಡಂತೆ ತಲೆ ಅಲ್ಲಾಡಿಸಿ ಸುಮ್ಮನೆ ಅಲ್ಲಿಂದ ಹೋಯಿತು. ಆದರೆ ಆ ರಹಸ್ಯವನ್ನು ಕಾಪಾಡಿಕೊಳ್ಳೋ ಬದಲು ಆ ಬೆಕ್ಕು ಹತ್ತಿರದ ಹೊಲದಲ್ಲಿದ್ದ ಹಸುವಿನ ಬಳಿ ಹೋಯಿತು. ಬೆಕ್ಕು ಹಸುವಿಗೆ ಹೀಗೆ ಹೇಳಿತು, ನಾನು ಈಗಷ್ಟೇ ಏನು ಕೇಳಿಕೊಂಡು ಬಂದೆ ಗೊತ್ತಾ? ಆ ಕುದುರೆಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತೆ. ಮಾಲೀಕರು ಅದಕ್ಕೆ ತುಂಬ ಕೆಲಸ ಕೊಡ್ತಾರಂತೆ. ಅದಕ್ಕೆ ಅದು ಬೇರೆ ಫಾರ್ಮ್ಗೆ ಹೋಗೋಕೆ ಪ್ಲಾನ್ ಮಾಡ್ತಿದೆ ಅಂತೆ. ಇದನ್ನ ಕೇಳಿ ಹಸು ಬೆಚ್ಚಿಬಿತ್ತು. ಅದೇ ದಿನ ಸ್ವಲ್ಪ ಹೊತ್ತಿನ ನಂತರ ಹಸು ಹೊಲದಲ್ಲಿ ಮೇಯ್ತಿದ್ದ ಮೇಕೆಯನ್ನು ಭೇಟಿಯಾಯಿತು. ನಿಧಾನವಾಗಿ ಹಸು ಮೇಕೆಯ ಕಿವಿಯ ಹತ್ತಿರ ಹೋಗಿ, ನಿನಗೆ ಸುದ್ದಿ ಗೊತ್ತಾ? ಆ ಕುದುರೆ ಇಲ್ಲಿಂದ ಹೋಗ್ಬೇಕು ಅಂದ್ಕೊಂಡಿದೆ. ಮಾಲೀಕರು ಸರಿಯಾಗಿ ಊಟ ಹಾಕಲ್ಲ, ಇಡೀ ದಿನ ಕೆಲಸ ಮಾಡಿಸ್ತಾರಂತೆ. ಇದನ್ನ ಕೇಳಿ ಮೇಕೆಗೆ ಶಾಕ್ ಆಯ್ತು. ಸಂಜೆ ಹೊತ್ತಿಗೆ ಮೇಕೆ ಈ ಕಥೆಯನ್ನು ಮೊಲಕ್ಕೆ ಹೇಳಿತು. ಆ ಕುದುರೆ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಿದ್ದಾನಂತೆ. ಮಾಲೀಕರು ಕ್ರೂರ, ತುಂಬಾ ಹೆಚ್ಚು ಕೆಲಸ ಮಾಡಿಸ್ತಾರಂತೆ, ಸರಿಯಾಗಿ ಊಟ ಕೂಡ ಕೊಡಲ್ಲ ಅಂತೆ. ಹೀಗೆ ಮಾತು ಮಾತಾಗಿ ಕತೆ ಇನ್ನಷ್ಟು ದೊಡ್ಡದಾಗುತ್ತಾ ಹೋಯಿತು. ಅದೃಷ್ಟ ಅನ್ನೋದು ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಅದೇ ಸಂಜೆ ಮಾಲೀಕರ ಸೇವಕ ಫಾರ್ಮ್ಗೆ ಬಂದ. ಮಾತಾಡೋಕೆ ಯಾವಾಗ್ಲೂ ರೆಡಿಯಾಗಿರೋ ಆ ಮೊಲ ಸೀದಾ ಅವನ ಬಳಿ ಹೋಗಿ, ಸರ್ ನಿಮ್ಗೆ ವಿಷಯ ಗೊತ್ತಾದ್ರೆ ಶಾಕ್ ಆಗ್ತೀರಾ ಅಂತ ತುಂಬಾ ಎಕ್ಸೈಟ್ ಆಗಿ ಹೇಳ್ತು. ಆ ಕುದುರೆಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತೆ. ಅದು ಇನ್ನೊಂದು ಫಾರ್ಮ್ಗೆ ಹೋಗೋಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾನಂತೆ. ಅಲ್ಲಿ ಮಾಲೀಕರು ತುಂಬಾ ಒಳ್ಳೆಯವರು, ಅವನಿಗೆ ಹೊಡೆಯಲ್ಲ, ಸರಿಯಾಗಿ ಊಟವೂ ಕೊಡ್ತಾರಂತೆ. ಈ ಸುದ್ದಿ ಕೇಳಿ ಸೇವಕ ಗಾಬರಿಯಾಗಿ ಬಿಟ್ಟ. ಓಡಿಕೊಂಡು ಮಾಲೀಕರ ಬಳಿ ಹೋದ. ಸ್ವಾಮಿ, ನಿಮ್ಮ ಕುದುರೆ ನಿಮ್ಗೆ ದ್ರೋಹ ಮಾಡೋ ಪ್ಲಾನ್ ಮಾಡ್ತಿದ್ದಾನೆ. ನಾಳೆ ಎಲ್ಲ ಪ್ರಾಣಿಗಳನ್ನು ಕರೆದುಕೊಂಡು ಇನ್ನೊಂದು ಫಾರ್ಮ್ಗೆ ಹೋಗ್ತಾನಂತೆ ಮಾತಾಡ್ತಿದ್ದಾರೆ. ಮಾಲೀಕರ ಮುಖ ಕೋಪದಿಂದ ಕೆಂಪಾಯ್ತು. ಅವರಿಗೆ ಅವರು ಏನು ಕೇಳ್ತಿದ್ದಾರೋ ಅದನ್ನು ನಂಬೋಕೆ ಆಗಲಿಲ್ಲ. ಒಂಚೂರು ಯೋಚನೆ ಕೂಡ ಮಾಡದೆ ಅದೇ ರಾತ್ರಿ ಅವರು ಕುದುರೆಗೆ ವಿಷದ ಇಂಜೆಕ್ಷನ್ ಕೊಡಿಸಿ ಅದನ್ನು ಸಾಯಿಸಿದ್ರು. ದುಃಖದ ಸಂಗತಿ ಏನಂದ್ರೆ ಆ ಕುದುರೆ ಒಮ್ಮೆಯೂ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಲೇ ಇಲ್ಲ. ಅದು ದ್ರೋಹ ಮಾಡೋ ಮಾತನ್ನೂ ಆಡಲಿಲ್ಲ. ಅದು ಹಂಚಿಕೊಂಡಿದ್ದು ಒಂದು ಚಿಕ್ಕ ಯೋಚನೆ ಮಾತ್ರ. ನಾಳೆ ಸ್ವಲ್ಪ ಆರಾಮ ಮಾಡಬೇಕು ಅನ್ನೋ ಒಂದು ಸಣ್ಣ ಆಸೆ. ಆದ್ರೆ ಸತ್ಯಕ್ಕಿಂತ ಮಾತುಗಳು ವೇಗವಾಗಿ ಓಡೋ ಈ ಲೋಕದಲ್ಲಿ ಆ ಒಂದು ಇಚ್ಛೆ ಕಾಲಕ್ರಮೇಣ ಸುಳ್ಳು ಕಥೆಯಾಗಿ ಬದಲಾಯಿತು. ಈ ಕತೆ ನಮಗೆ ಕಠೋರವಾದ್ರೂ ತುಂಬಾ ಮುಖ್ಯವಾದ ಸತ್ಯವನ್ನು ಕಲಿಸುತ್ತದೆ. ಎಲ್ಲರ ಜೊತೆಯೂ ನಿಮ್ಮ ಯೋಚನೆಗಳನ್ನು, ನಿಮ್ಮ ಕಷ್ಟಗಳನ್ನು ಹಂಚಿಕೊಳ್ಳಬೇಡಿ. ಜನರು ಮುಖದ ಮುಂದೆ ಸಹಾಯ ಮಾಡುವವರಂತೆ, ಕಾಳಜಿ ತೋರಿಸುವವರಂತೆ ಕಾಣಿಸಿಕೊಳ್ಳುತ್ತಾರೆ. ಆದರೆ ಅವರೇ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಮಾತುಗಳನ್ನು ತಿರುಗಿಸಿ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ನಿಮ್ಮ ರಹಸ್ಯಗಳು, ಕನಸುಗಳು, ದುರ್ಬಲತೆಗಳು ಇವೆಲ್ಲ ನಿಮ್ಮ ಅಮೂಲ್ಯ ಸಂಪತ್ತು. ಕುಟುಂಬವಾಗಲಿ, ವ್ಯವಹಾರವಾಗಲಿ ಅಥವಾ ವೈಯಕ್ತಿಕ ಜೀವನವಾಗಲಿ, ಅವುಗಳನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ.
ತುಂಬಾ ಬೇಗ ಅಥವಾ ತಪ್ಪು ವ್ಯಕ್ತಿ ಜೊತೆ ಹಂಚಿಕೊಂಡ ವಿಚಾರ ಒಂದು ದಿನ ದೊಡ್ಡ ದುರಂತವಾಗಬಹುದು. ನಿಮ್ಮ ಮನಸ್ಸನ್ನು ಜಾಗರೂಕವಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಮಾತುಗಳಲ್ಲಿ ಜಾಣ್ಮೆ ಇರಲಿ ಮತ್ತು ನೆನಪಿಟ್ಟುಕೊಳ್ಳಿ, ಮಾತಿಗಿಂತ ಮೌನವೇ ಸುರಕ್ಷಿತ. ಅದಕ್ಕಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ, ಮಾತು ಬೆಳ್ಳಿ, ಮೌನ ಬಂಗಾರ. ಈ ಕತೆ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ.